ಸಂವಿಧಾನ ಆರ್ಟಿಕಲ್ಗಳ ನಡುವೆ ಸರ್ ಹರಿಪ್ರಸಾದ್ ಅವ್ರ ಬಟ್ಟೆನ ಹಿಂದಿಂದ ಯಾಕ್ರಿ ಹರಿಯಕೋಯ್ತು ಬಿಜೆಪಿ ಪಕ್ಷ? ಮುಂದೆ ಬರೋ ಧೈರ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಹಿಂದಿಂದ ಬಟ್ಟೆ ಹರಿದವ್ರು ಯಾರಪ್ಪ? ನಮ್ಗಂತೂ ಮಾರ್ಷಲ್ಗಳು ಕಾಣಿಸಿದ್ರು, ಬಿಜೆಪಿ ಅವರು ಅದ್ ಯಾರು ಬಟ್ಟೆ ಹರಿದ್ರು ಹೇಳಿ. ಕರ್ನಾಟಕ ಜನ ಇವತ್ತು ಲೈವ್ ಆಗಿ ನೋಡಿದಾರೆ. ಯಾರು ಬಟ್ಟೆ ಹರಿದ್ರು, ಯಾರ ಮೇಲೆ ಯಾರು ಗುಂಡಾಗಿರಿ ಮಾಡಿದ್ರು, ಯಾರು ಎಷ್ಟು ಗೌರವಯುತವಾಗಿ ನೋಡ್ಕೊಂಡ್ರು ಅಂತಕ್ಕಂಥದ್ದನ್ನ ಬಹುಶಃ ನನಗನ್ನಿಸದೆ ಬಿ ಕೆ ಹರಿಪ್ರಸಾದ್ ಒಬ್ಬ ಹಿರಿಯ ನಾಯಕರು. ಅವರ ನಡವಳಿಕೆ ಇವತ್ತು ಒಬ್ಬ ಅತ್ಯಂತ ಸಾಮಾನ್ಯನೂ ಕೂಡ ಇವತ್ತು ನೋವು ಪಡ್ತಕ್ಕಂಥದ್ದು ಮತ್ತು ಚೀತು ಅಂತಕ್ಕಂಥ ರೀತಿಯಲ್ಲಿ ಅವ್ರು ನಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ಬಹಳ ಸ್ಪಷ್ಟವಾಗಿ ಸ್ಪೀಕರ್ ಅವರು ನೋಡಿ, ಈಗ ನಾವಿಲ್ಲಿ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ವಿ, ಅಸೆಂಬ್ಲಿಯಲ್ಲಿ ಹೆಂಗ್ ನಡ್ಕೋಬೇಕು ಅನ್ನೋದು ರೂಲ್ಸ್ ಬುಕ್ಗಳಿದಾವೆ. ಅಸೆಂಬ್ಲಿಯಲ್ಲಿ ಯಾರು ಇವತ್ತು ಅವಮಾನಕರವಾಗಿ ಗುಂಡಾಗಿರಿ ವರ್ತನೆಯನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ತಕ್ಷಣ ಅವರು ಈ ಒಂದು ಅಸೆಂಬ್ಲಿ ಮುಗಿಯವರೆಗೆ ಆದರೂ ಕೂಡ ಅಮಾನತ್ ಮಾಡಬೇಕಾಗಿತ್ತು. ಅದನ್ನ ಇವತ್ತು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಸೇರಿ ಇವತ್ತು ಡಿಮ್ಯಾಂಡ್ ಮಾಡಿದ್ದೇವೆ ನಾವು. ಖಂಡಿತವಾಗಲೂ ಕೂಡ ನಾಳೆ ಅಲ್ಲಿ ವಿಧಾನಸಭೆಯಲ್ಲಿ ಕಲಾಪಗಳು ಸುರಕ್ಷಿತವಾಗಿ ನಡೀಬೇಕಾಗಿದೆ. ನಾನು ಯಾದವ್ ನಾನು ಒಂದು ಮಾತು ಹೇಳ್ತೇನೆ, ನೀನು ಯಾರಿಗಾರ ಅಡ್ಡ ಮಾಡಿದಾಗ ನನ್ನ ಮಾತಾಡೋವಾಗ ಮಾಡಿದ್ರೆ ನೆಟ್ಟಗಿರಲ್ಲ. ಗೌರವಯುತವಾಗಿ ನಡ್ಕೊ. ಕಾಂಗ್ರೆಸ್ ಪಾರ್ಟಿ ಅಲ್ಲ, ಮುಗಿದ ಮೇಲೆ ಹೊರಗೆ ಹೋಗಿ ಈಗಲ್ಲ ವೀಕ್ಷಕರಿಗೆ ಮಾತನಾಡಿ ಸರ್. ನಾನು ದಯಮಾಡಿ ರಾಜ್ಯದ ಜನರಲ್ಲಿ ವೀಕ್ಷಕರಲ್ಲಿ ವಿನಂತಿ ಮಾಡ್ತೇನೆ, ಈ ರೀತಿ ಗುಂಡಾವರ್ತನೆ ನೋಡಿ, ಅಸೆಂಬ್ಲಿ ಅಲ್ಲ ಬರೀ ನೋಡಿ, ಎಲ್ಲೇ ಇಡೀ ರಾಜ್ಯದಲ್ಲಿ ಎಲ್ಲೋ ನಾಗರಾಜ್ ಯಾದವ್ನ ರೆಪ್ರೆಸೆಂಟ್ ಕಾಂಗ್ರೆಸ್ ಗುಂಡಾಗಿರಿ ಹೋಗ್ತಾರೆ. ಎಲ್ಲ ಹೋದ್ರೆ ಎಲ್ರಿಗೂ ಬುಲ್ಡೋಜರ್ ಮಾತಾಡ್ತಕ್ಕಂಥ ಇಂಥ ಅಯೋಗ್ಯ ವ್ಯಕ್ತಿತ್ವವನ್ನ ಪ್ರದರ್ಶನ ಮಾಡ್ತಾರೆ. ನಾನು ಒಂದ್ ಮಾತು ಹೇಳ್ತೇನೆ ಮೇಡಮ್, ಈಗ ನೀವು ಕರೆದಿರ್ತಕ್ಕಂಥ ಉದ್ದೇಶ ಏನು? ಇಲ್ಲಿ ರಾಜ್ಯಪಾಲರು ಯಾವ ರೀತಿ ನಡ್ಕೊಂಡ್ರು ಮತ್ತು ಆಡಳಿತ ಪಕ್ಷ ಯಾವ ರೀತಿ ನಡ್ಕೊಂಡ್ರು ಅವ್ರು ಹೇಳೋದಕ್ಕೆ ಅಧಿಕಾರ ಇದೆ. ಅವ್ರು ಹೇಳಿದಾರೆ ಹೇಳಿ, ಮನೆಗೆ ನಾವು ಹೇಳಲಿಕ್ಕೆ ಅಧಿಕಾರ ಬೇಕಾಗುತ್ತಾನೆ. ಇಲ್ಲಿ ಗೌರವಯುತವಾಗಿ ನಡ್ಕೊಳ್ಬೇಕಾಗ್ತದೆ. ಯಾರೇ ನಾವು ವಕ್ತಾರರಾಗಿ ಬಂದಿರತಕ್ಕಂಥವ್ರು ಮಾತುಗಳು ಬಹಳ ಹಿತಮಿತವಾಗಿರಬೇಕು ಮತ್ತು ಗೌರವಯುತವಾಗಿರಬೇಕು. ನಾನು ಒಂದು ಮಾತು ಹೇಳಿಕ್ ಬಯಸ್ತೇನೆ, ಇವತ್ತು ರಾಜ್ಯಪಾಲರಿಗೆ ಅಗೌರವವಾಗಿ ನಡ್ಕೊಂಡಿರ್ತಕ್ಕಂಥದ್ದೇನು ವಿಧಾನಸಭೆಯಲ್ಲಿ ಶಾಸಕರುಗಳು ಯಾರ್ಯಾರು ನಡ್ಕೊಂಡಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ಆಗಬೇಕು. ಸ್ಪೀಕರ್ ಅವರು ಈ ಹಿಂದೆ ವಿರೋಧ ಪಕ್ಷದ ಶಾಸಕರುಗಳು ಅಮಾನತು ಮಾಡಿದ್ದಾರೆ. ಬಿಜೆಪಿ ಪ್ರದೀಪ್ ಅವರೇ, ಇವತ್ತು ಕಾಂಗ್ರೆಸ್ ಒಂದು ಮಾತು ಹೇಳ್ತೇನೆ, ಈ ಗುಂಡಾಗಿರಿಗೆ ಬಿಜೆಪಿ ಪಕ್ಷ ಎದುರೋದಿಲ್ಲ. ನಾಗರಾಜ್ ಯಾದವ್ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಕಾಂಗ್ರೆಸ್ ಸರ್ಕಾರದ ಇಬ್ರು ಕೂತೇ ಇದ್ದೀರಿ ಸರ್, ಇಬ್ರು ಕೂತೇ ಇದ್ದೀರಿ, ಸಮಾಧಾನವಾಗಿ ಕೂತ್ಕೊಳ್ಳಿ ಅಷ್ಟೇ. ಇಬ್ರು ಕೂತಿದ್ದೀರಿ, ಸಮಾಧಾನವಾಗಿ ಕೂತ್ಕೊಳ್ಳಿ. ಇದು ಬ್ಯಾಟಲ್ ಫೀಲ್ಡ್ ಅಲ್ಲ. ಯಾದವ್ ಸರ್, ನಡಳಿ ಸರ್, ಇಬ್ರು ಸ್ಕ್ರೀನಿಂದ ದಯಮಾಡಿ ತೆಗೀರಿ. ಸಭ್ಯತೆ ಆದ್ಯತೆ ಇರಬೇಕು. ಸ್ಕ್ರೀನಿಂದ ತೆಗೀರಿ. ಪ್ರದೀಪ್ ಅವ್ರು ಮಾತ್ರ ಇದ್ದಾರೆ. ಪ್ರದೀಪ್ ಸರ್, ಗವರ್ನರ್ ಹಟಾವೋ ಕರ್ನಾಟಕ ಬಚಾವೋ ಅನ್ನೋ ಅಭಿಯಾನವನ್ನ ನಿಮ್ಮಿಬ್ರದ್ದು ವಾಯ್ಸ್ ಹೋಗ್ತಿಲ್ಲ ಬಿಡಿ ಸರ್. ನೀವಿಬ್ರು ಆಮೇಲೆ ಜಗಳ ಮಾಡ್ಕೊಳ್ಳಿ, ಡಿಬೇಟ್ ಆದ್ಮೇಲೆ ಜಗಳ ಮಾಡ್ಕೊಳ್ಳಿ. ಪ್ರದೀಪ್ ಅವರೇ, ಕಾಂಗ್ರೆಸ್ ಪಕ್ಷದಿಂದ ಅಭಿಯಾನ ಶುರುವಾಗ್ತಾ ಇದೆ, ಗವರ್ನರ್ ಹಟಾವೋ ಕರ್ನಾಟಕ ಬಚಾವೋ ಅಂದ್ರೆ ಇವಾಗ ಈ ಗವರ್ನರ್ನ ವಾಪಸ್ ಕಳಿಸಿದ್ರೆ ವಾಪಸ್ ಬರೋರು ಯಾರು ಸರ್? ಮತ್ತದೇ ಕೇಂದ್ರ ಸರ್ಕಾರ, ಮತ್ತದೇ ರಾಷ್ಟ್ರಪತಿಗಳು, ಇವರೇ ಡಿಸೈಡ್ ಮಾಡಬೇಕಾಗಿರೋದು. ಅವರನ್ನು ಓಡಿಸ್ಲಿಕ್ಕಾಗತ್ತಾ? ಮೇಡಮ್, ನೀವು ಆಗ್ಲೇ ಹೇಳ್ತಾ ಇದ್ರಿ, ಕಾಂಗ್ರೆಸ್ ಪಕ್ಷ ಏನು ಅಂಶಗಳನ್ನ ತನ್ನ ಬುಕ್ ಅಲ್ಲಿ ಪ್ರಿಂಟ್ ಮಾಡಿದೆ, ಅದಕ್ಕೆ ತನ್ನ ಅಬ್ಜೆಕ್ಷನ್ಸ್ ಏನಿದೆ, ವಿರೋಧ ಏನಿದೆ, ಅದಕ್ಕೆ ಚರ್ಚೆ ಮಾಡಲಿಕ್ಕೆ ವಿರೋಧ ಪಕ್ಷವಾಗಿ ಲೋಕಸಭೆಯಲ್ಲಿ ಅದಕ್ಕೆಲ್ಲ ಅವಕಾಶಗಳಿದಾವೆ, ಚರ್ಚೆ ಮಾಡಬಹುದು. ಆದ್ರೆ ರಾಜ್ಯಪಾಲರ ಭಾಷಣದಲ್ಲಿ, ಜಂಟಿ ಭಾಷಣದಲ್ಲಿ ಈ ವಿಷಯಗಳನ್ನ ತೂರಿಸಿ
ರಾಜ್ಯಪಾಲರ ಮೂಲಕ ಏಳ್ಸಕ್ಕೆ ಹೊರಟಿರ್ತಕ್ಕಂಥ ವಿಷಯವೇ ತಪ್ಪು. ಅದು ಮಾಡಿದ್ದ ಕಾಂಗ್ರೆಸ್ನ ಮೊದಲ ತಪ್ಪು. ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಾದಂತ ಸಂದರ್ಭದಲ್ಲಿ ಅವರು ಎಲ್ಲಿ ಲೋಕಸಭೆಯಲ್ಲಿ ತನ್ನ ಎಲ್ಲ ಅವಕಾಶಗಳನ್ನ ಬಳಸಿಕೊಂಡು ವಿರೋಧ ಮಾಡಲಿ. ಅದಕ್ಕೆ ಸಂಬಂಧಪಟ್ಟಂಗೆ ರಾಷ್ಟ್ರಪತಿ ಭೇಟಿ ಮಾಡಬೇಕಾ, ಇನ್ನೇನು ಅದು ಕೋರ್ಟ್ಗೆ ಹೋಗ್ಬೇಕಾ, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ, ಏನಾಗಿದೆ ಅದ್ರ ಬಿಟ್ಟು ರಾಜ್ಯಪಾಲರ ಕೈಲಿ ಎಳಸಕ್ ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಮತ್ತೆ ಅವರ ನಡವಳಿಕೆ ಇದೆಯಲ್ಲ, ಇವತ್ತಿನ ಕಾಂಗ್ರೆಸ್ ಶಾಸಕರು ನಡ್ಕೊಂಡಿರ್ತಕ್ಕಂಥ ಇರ್ಬೋದು, ಹರಿಪ್ರಸಾದ್ ನಡ್ಕೊಂಡಿರ್ತಕ್ಕಂಥ ಇರ್ಬೋದು, ಬಾಲಕೃಷ್ಣ ಅವರು ನಡ್ಕೊಂಡಿರ್ತಕ್ಕಂಥ ಇರ್ಬೋದು, ಇದು ಅವರು ನನಗೆ ಚರ್ಚೆ ವಿಶೇಷ ಅಧಿವೇಶನದಲ್ಲಿ ವಿಷಯಗಳು ಚರ್ಚೆ ಆಗಲಿ ಅನ್ನೋ ಆಶಯ